ಸೊ ಗೈಸ್ ಒಂದ್ಸಾರಿ ಡೆಮೋ ನೋಡ್ಕೊಂಬಂದ್ಬಿಟ್ರಿ. ಮುದ್ದಾಗಿ ನೀನು ನನಗೆ ಓಂಕಾರ ದೀರ್ಘಾಯುಷ್ಮಾನ್ ತಂಬೆಲ್ ನೋಡಿ ಗೊತ್ತಾಗಿರ್ಬೋದು. ಸೊ ಯಾವ್ದ್ರ ಬಗ್ಗೆ, ಹಾಗೆ ಡೆಮೋ ನೋಡಿನೂ ಗೊತ್ತಾಗಿರ್ಬೋದು. ಸೊ ಈ ಥರ ಒಂದು ರಕ್ಷಾಬಂಧನ ಇಡೋಣ. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲೇದಾಗಿ ನಿಮ್ಮ ಹತ್ರ ಇರೋ ಒಂದು ಅಲಿಡ್ ಮಷಿನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಈ ಥರ ಇಂಟರ್ಫೇಸ್ ಬಂದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 9x16 ಇಟ್ಕೊಳ್ಳಿ. ಸೊ ಇಲ್ಲ ಅಂದರೆ 16x9 ಇಟ್ಕೋಬೋದು. ಸೊ ನೀವು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ತಾ ಇದ್ರಿ ಸೊ 9x16 ಬೆಸ್ಟು, ಹಾಗೆ ಮತ್ತು 4x5 ಇದೆಲ್ಲ ಬೆಸ್ಟು. ಸೊ ನೀವು ಯೂಟ್ಯೂಬ್ ಇದ್ದರೆ 16x9 ಬೆಸ್ಟು. ಸೊ ನೀವು ಇನ್ಸ್ಟಾಗ್ರಾಮ್ ಅನ್ಕೋತೀನಿ. ಸೊ ಇನ್ಸ್ಟಾಗ್ರಾಮ್ ಮಾಡ್ಕೊಂಡ್ರೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನಿಮಗೆ ರಕ್ಷಾಬಂಧನ ಸಾಂಗ್ ಬೇಕಲ್ಲ, ಸೊ ಆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೋಬೋದು ನೀವು. ಸೊ ನಾನು ವಿಡಿಯೋದಲ್ಲಿ ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ, ನೋಡ್ಬೋದು ಈ ಥರ. ಸೊ ಮಾಡ್ಕೊಂಡ ನಂತರ ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಡಿಲೀಟ್ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ರಕ್ಷಾಬಂಧನಕ್ಕೆ ರಿಲೇಟಿವ್ ಆಗಿರೋ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ. ಸೊ ಈ ಒಂದು ಫೋಟೋ ನಾನು ವಿಡಿಯೋಗೆ ಎಷ್ಟು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಸೊ ಅಷ್ಟು ಮೆಟೀರಿಯಲ್ಸು ಕೂಡ ನಾನು ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಇದ್ದರೆ ಸೊ ನೀವು ನಿಮ್ಮ ವಿಡಿಯೋನ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟಲ್ಲಿ ಒಂದು ಕಿಪ್ರಮು ಹಾಗೆ ಸೆಂಟ್ರಲ್ಲಿ ಒಂದು ಕಿಪ್ರಮ್ನ ಆ್ಯಡ್ ಮಾಡ್ಕೋಬೇಕು. ಸೊ ಸೆಂಟ್ರ್ ಒಂದು ಕಿಪ್ರಮ್ನ ಆ್ಯಡ್ ಮಾಡ್ಕೊಂಡ್ರೆ ಸೊ ಲಾಸ್ಟ್ ಒಂದು ಕಿಪ್ರಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕಿಪ್ರಮ್ ಬಂದುಬಿಟ್ಟು ಸೊ ಫಸ್ಟ್ ಕಿಪ್ರಮ್ ಬಂದುಬಿಟ್ಟು ಸೊ ಇಲ್ಲಿ ನೀವು ಲೆಫ್ಟಲ್ಲಿ ಸ್ವೈಪ್ ಮಾಡಬೇಕು ಈ ಥರ ಮೂವ್ ಟ್ರಾನ್ಸ್ಫರ್ವಿಂದ. ಸೊ ನೋಡಿ ಫೋಟೋ ಎಲ್ಲಿವರೆಗೆ ಕಾಣಲ್ಲ ನೋಡಿರಿ. ಸೊ ಈ ಥರ ನಿಮ್ಮ ಬ್ಲ್ಯಾಕ್ ಕಲರ್ ಎಲ್ಲಿ ಕಾಣತ್ತೆ ನೋಡಿರಿ. ಸೊ ಅಲ್ಲಿಗೆ ಈ ಥರ ನಿಲ್ಲಿಸ್ಬೇಕು ನೀವು ನೋಡ್ಬೋದು. ಸೊ ನಾನು ನಿಲ್ಲಿಸಿದ್ದೀನಿ. ಸೊ ಇದು ಫಸ್ಟ್. ಆಮೇಲೆ ಸೆಂಟ್ರಲ್ಲಿ ಏನು ಟಚ್ ಮಾಡಿಬಿಟ್ರಿ. ಸೊ ಲಾಸ್ಟ್ ಕಿಪ್ರಮ್ ಬಂದು ಈ ಥರ ರೈಟಲ್ಲಿ ನೀವು ಮೂವ್ ಮಾಡ್ಕೋಬೇಕು ಬ್ಲ್ಯಾಕ್ ಫೇಂಜಿ ಕಾಣೋವರೆಗೂ. ಸೊ ಈ ಥರ ಕಾಣುತ್ತಂದರೆ ಸೊ ನಿಲ್ಲಿಸ್ಬೇಕು. ಸೊ ನಿಲ್ಲಿಸಿದ ನಂತರ ಸೊ ನೋಡ್ಬೋದು ಈ ಥರ ಅದು ಮೂವ್ ಆಗೋದು ನಮಗೂ ಆ್ಯಡ್ ಆಗಿರುತ್ತೆ. ಸೊ ನಂತರ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೊಂದಿಷ್ಟು ಎಫೆಕ್ಟ್ನ ಆ್ಯಡ್ ಮಾಡೋಣ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು. ಸೊ ನಮಗಿಲ್ಲಿ ಸಿಂಪಲ್ ಸ್ಟಾರ್ ಫಿಲ್ಡ್ ಅಂತ ಸರ್ಚ್ ಮಾಡಿರಿ. ಸಿಂಪಲ್ ಅಂತ ಒಂದು ಸಾರಿ ಟೈಪ್ ಮಾಡ್ಕೊಳ್ಳಿ. ಸಿಂಪಲ್ ಸ್ಟಾರ್ ಫಿಲ್ಡ್ ಅಂತ ಒಂದು ಎಫೆಕ್ಟ್ ಇದೆ. ಸೊ ಆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕಿಪ್ರಮ್ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ರಮ್ ಆ್ಯಡ್ ಮಾಡಿಕೊಂಡು ಸೊ ನಾನು ಜೆಡ್ ಆ್ಯಂಗಲ್ನ ತೊಗೋತೀನಿ. ಸೊ ತೊಗೊಂಡು ಇಲ್ಲಿ 1000 ಅಂತ ಟೈಪ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಅದು ಎಫೆಕ್ಟು ನಮಗೆ ಆ್ಯಡ್ ಆಗಿರುತ್ತೆ. ಸೊ ನಂತರ ಅದನ್ನ ನಾವು ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟಿ ಹೋಗಿ ಸೊ ಇದನ್ನ ಅಪೋಸಿಟಿ ಬಂದುಬಿಟ್ಟು ನಾನು ಒಂದು 70 ಇಟ್ಕೊಳ್ತೀನಿ. ಸೊ ಯಾಕಂದರೆ ಅದು ಸೊ ಮೂವ್ ಆಗುವಂಥದ್ದು ಬ್ಲೆಂಡಿಂಗು ಸೊ ನಮಗೆ ಕಾಣುತ್ತೆ. ಸೊ ಚೆನ್ನಾಗಿ ಬೆಳೆ ಚಿಕ್ಕಿ ಥರ ಕಾಣ್ದಿದೆ. ಸೊ ಅದು ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಪ್ಲಸ್ ಬಾರ್ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು PNG ಕೊಟ್ಟಿರ್ತೀನಿ. ಸೊ ಆ ಒಂದು PNGನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಮಾಡಿಕೊಂಡು ಮೂವನ್ ಟ್ರಾನ್ಸ್ಫರ್ ಹೋಗಿ ಸೊ ಇದನ್ನ ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ಲೆಂತ್ ಎಲ್ಲಿವರೆಗೆ ಇದೆ ನೋಡಿ ಸೊ ಅಲ್ಲಿವರೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈ ಥರ. ಸೊ ಇಲ್ಲಿ ಇಷ್ಟು ಮಾಡಿದರೆ ಸೊ ನಿಮ್ದು ಒಂದು 50 ಕೆಲಸ ಮುಗೀತು. ಸೊ ನಂತರ ನೀವು ಫಸ್ಟಲ್ಲಿ ಬಂದು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ನ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಹ್ಯಾಪಿ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಹ್ಯಾಪಿ ಅಂತ ಟೈಪ್ ಮಾಡಿಕೊಂಡು ಸೊ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ಲೋಗೋರಲ್ಲಿ ಸೊ ನಾನು ನಿಮಗೆ ಯಂಗ್ ಮೋರಿಯೋ ನನ್ನ ಫೌಂಟ್ ಕೊಟ್ಟಿರ್ತೀನಿ. ಸೊ ಅದನ್ನೊಂದು ಫೌಂಟ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಅಲೈಟ್ ಮೋಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಕಲರ್ನ ಸ್ವಲ್ಪ ಇಟ್ಕೊಂಡು ಸೊ ನಿಮಗೆ ಸೈಜ್ ಎಷ್ಟು ಬೇಕು ನೋಡಿರಿ ಸೊ ಅಷ್ಟು ಇಟ್ಕೊಂಡು ನೀವು ಮ್ಯಾಲೆ ಸ್ವಲ್ಪ ಟಾಪಲ್ಲಿ ಈ ಥರ ಮೂವ್ ಮಾಡ್ಕೊಳ್ಳಿ ಮೂವ್ ಟ್ರಾನ್ಸ್ಫರ್ ಹೋಗಿ. ಸೊ ಮಾಡ್ಕೊಂಡ ನಂತರ ಸೊ ಇವಾಗ ಮತ್ತೆ ಪ್ಲಸ್ ಬಂದು ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಹ್ಯಾಪಿ ಇಲ್ಲಿ ಕನ್ನಡದಲ್ಲಿ ಬರ್ಕೋಬೇಕು. ಹ್ಯಾಪಿ ರಕ್ಷಾ ಸೊ ರಕ್ಷಾ ಬಂಧನ, ಹ್ಯಾಪಿ ರಕ್ಷಾಬಂಧನ ಅಂತ ಕನ್ನಡದಲ್ಲಿ ಟೈಪ್ ಮಾಡಿಕೊಂಡು ಸೊ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರ್ ಬಂದುಬಿಟ್ಟು ಸೊ ನಾನು ಯಾವೊಂದು ಫಾಂಟ್ ಯೂಸ್ ಮಾಡಿದ್ದೀನಿ ಅಂದರೆ ಸೊ ಇದಕ್ಕೆ ಬಂದುಬಿಟ್ಟು ನಾನು ಸೊ ಈ ವಾಲ್ ಫಾಂಟ್ ಮಾಡಿ ಸೊ ಯಾವುದಂತ ಹೇಳ್ತೀನಿ ಅಂತ ಹೇಳ್ರಿ ಸ್ವಲ್ಪ. ಸೊ ಈ ಒಂದು ಫೋಟೋ ನಾನು ಯೂಸ್ ಮಾಡಿದ್ದೀನಿ. ಸೊ ಇದು ಯಾವುದಂದರೆ ಬಿಂದಾಪುರ ATS ಬಿಂದಾಪುರ. ಸೊ ಒಂದು ಫೋಟೋ ಚಾಯ್ಸ್ ಮಾಡಿದ್ದೀನಿ. ಸೊ ಕಲರ್ನ ನನಗೆ ಇಷ್ಟ ಆಗಿರೋ ಕಲರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಈ ಒಂದು ಕಲರ್ನ ಯೆಲ್ಲೋ ಕಲರ್ ಇಷ್ಟ. ಸೊ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಈ ಹ್ಯಾಪಿ ಅಂತಿದೆ. ಸೊ ಆಲ್ರೆಡಿ ಅದನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಸಿಸ್ಟರ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಸೊ ನೀವು ಸಿಸ್ಟರ್ ಆದರೂ ಟೈಪ್ ಮಾಡ್ಕೊಳ್ಬೋದು. ಸೊ ಬ್ರದರ್ ಆದರೂ
ಟೈಪ್ ಮಾಡ್ಕೊಳ್ಬೋದು. ಸೊ ಮಾಡಿಕೊಂಡು ಸೊ ಈ ಥರ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂಮೆಂಟ್ ಟ್ರಾನ್ಸ್ಫರ್ ಹೋಗಿ ಸೊ ಈ ಥರ ಕೆಳಗೆ ತೊಗೊಂಬರ್ತೀನಿ. ಸೊ ಕೆಳಗೆ ತೊಗೊಂಡು ಆ್ಯಡ್ ಮಾಡಿದ ನಂತರ ಪ್ಲಸ್ ಬಾರ್ಡರ್ ಆ್ಯಂಡ್ ಶಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಶಾಡೋನ ಆನ್ ಮಾಡ್ಕೊಳ್ತೀನಿ. ಸೊ ಮೂರಕ್ಕೂ ಕೂಡ ನೀವು ಶಾಡೋನ ಆನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ಬೋದು ಮಾಡಿದ್ದೀನಿ. ಸೊ ಮಾಡಿದ ನಂತರ ಎಫೆಕ್ಟ್ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ನೀವು ಜಸ್ಟ್ ಯಾವ ಎಫೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಎಡ್ಜ್ ಗ್ಲೋ ಸರ್ಚ್ ಮಾಡ್ಬೋದು. ಎಡ್ಜ್ ಗ್ಲೋ ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದು ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಇಲ್ಲಿ ಫೇಡ್ ಇನ್ ಔಟ್ ಅಂತ ಸರ್ಚ್ ಮಾಡ್ತೀನಿ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಈ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಮೊದಲೇದಾಗಿ ಸೊ ಕಾಪಿ ಮಾಡಿಕೊಂಡು ಎಲ್ಲ ಟೆಕ್ಸ್ಟಿಗೂ ಕೂಡ ಈ ಥರ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಬಂದಿರುತ್ತೆ. ಸೊ ನಂತರ ನೋಡ್ಬೋದು ಈ ಥರ ಆ್ಯಡ್ ಆಗಿದೆ. ಮತ್ತೆ ಪ್ಲಸ್ ಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ಇಲ್ಲಿ ಒಂದಿಷ್ಟು ಇಮೋಜಿನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಂಗೆ ಇಷ್ಟವಾಗಿರೋ ಒಂದೆರಡು ಇಮೋಜಿನ ಸೊ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಥರ ಇಮೋಜಿನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಒಂದಿಷ್ಟು ಇಮೋಜಿನ ಆ್ಯಡ್ ಮಾಡ್ಕೊಂಡು ಸೆಂಟರ್ ಬೋರ್ಡನ್ನು ಕ್ಲಿಕ್ ಮಾಡ್ಕೊಂಡು ರೋಬೋಟ್ ಲೆಗೋರಲ್ಲಿ ಸೊ ಇದಕ್ಕೆ ಫೌಂಟ್ ನಾನು 7.4 ಅಂತ ಇಮೋಜಿಸ್ ಒಂದು ಫೌಂಟ್ ಇದೆ. ಸೊ ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೋಬೋದು. ಸೊ ಮಾಡಿದ್ದೀನಿ ಮತ್ತು ಆ್ಯಡ್ ಮಾಡಿದ್ನ ಸೊ ಇಲ್ಲಿ ಕಲರ್ ಹೋಗ್ಬಿಟ್ಟು ಇದನ್ನ ನೀವು 0 ಇಟ್ಕೊಳ್ಬೇಕು ಫ್ರೆಂಡ್ಸ್ ಪೂರ. ಸೊ 0 ಇಟ್ಕೊಂಡ್ರೆ ಅದು ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ಈ ಥರ ಕೆಳಗೆ ತೊಗೊಂಬರ್ತೀನಿ. ಸ್ವಲ್ಪ ನೋಡ್ಬೋದು. ಸೊ ಈ ಥರ ಕೆಳಗೆ ತೊಗೊಂಬಂದು ಆ್ಯಡ್ ಮಾಡಿರ್ತೀನಿ. ಸೊ ನಂತರ ಇದಕ್ಕೂ ಕೂಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದಕ್ಕೆ ಯಾವ ಎಫೆಕ್ಟ್ ಆ್ಯಡ್ ಮಾಡಿರ್ತಿರಲ್ಲ ಸೊ ಒಂದು ಎಫೆಕ್ಟ್ನ ನೀವು ಕೂಡ ಇದಕ್ಕೆ ಕೂಡ ಆ್ಯಡ್ ಮಾಡಬೇಕು. ಸೊ ನೋಡ್ಬೋದು. ಸೊ ಇದಕ್ಕೆ ಎಡ್ಜ್ ಗ್ಲೋನು ಆ್ಯಡ್ ಮಾಡಿದ್ದೀನಿ. ಫೇಡ್ ಇನ್ ಔಟು ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಬಂದಿರುತ್ತೆ. ಸೊ ನಂತರ ಇದಕ್ಕೆ ನೀವು ಫೋಟೋ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಮಾಡಬೇಕು ನೀವು FLI ಅಂತ. ಸೊ ಇದು ಸರ್ಚ್ ಮಾಡಿದರೆ ಸೊ ನೋಡ್ಬೋದು ಸೆಕೆಂಡ್ ಎಫೆಕ್ಟ್ ಬಂದಿರ್ತದೆ. ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಇದನ್ನ ಓಪನ್ ಮಾಡಿಕೊಂಡು ಸ್ಟ್ರೆಂತ್ನ ಬಂದುಬಿಟ್ಟು ನೀವು 0.20 ಇಟ್ಕೊಳ್ಳಿ ಫ್ರೆಂಡ್. ಸೊ 20 ಇಟ್ಕೊಂಡ್ರೆ ಸೊ ಅದು ಮೂವ್ ಆಗೋದು ನಮಗೆ ಕಾಣುತ್ತೆ. ಸೊ ಇವು ಅಷ್ಟು ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಸೊ ಲಾಸ್ಟ್ವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಂಬಂದುಬಿಡ್ರಿ. ಸೊ ಡ್ರ್ಯಾಗ್ ಮಾಡ್ಕೊಂಬಂದಿರೋದ್ರೆ ನೋಡ್ಬೋದು ನಿಮ್ಮ ಒಂದು ರಕ್ಷಾಬಂಧನ ರೆಡಿ ಆಗಿಬಿಡುತ್ತೆ. ಸೊ ರೆಡಿ ಆದ ನಂತರ ಸೇರಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ. ಸೊ ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.